ಆಗ್ಲಿಂದ ಎಷ್ಟೆಲ್ಲ ಫೋನ್ ಮಾಡೋದು? ಎಲ್ಲಿದ್ಯಮ್ಮ? ಕಾಲ್ ಯಾಕೆ ಕಟ್ ಮಾಡ್ತಿದ್ಯಾ? ನನಗಿಲ್ಲಿ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಪೂಜಾ. ಅಮ್ಮ, ಏನಾಯ್ತು? ನಿನ್ ಧ್ವನಿ ಯಾಕೋ ಒಂಥರ ಇದೆಯಲ್ಲ? ಎಲ್ಲಿದ್ಯಮ್ಮ? ಯಾವ ತರ ಇದೆ? ನನ್ಗೇನು ಆಗಿಲ್ಲ, ನೀನ್ ಸುಮ್ನೆ ಆತಂಕ ಪಟ್ಕೋಬೇಡ. ಸರಿ ಅಮ್ಮ, ನೀನ್ ಮನೆಗ್ ಬರಕ್ಕೆ ಎಷ್ಟೊತ್ತಾಗತ್ತೆ? ಪೂಜಾ, ನಾವು ಬರೋದು ಇನ್ನೂ ಲೇಟ್ ಆಗುತ್ತೆ. ನೀನೇ ಇಲ್ಲಿ ಬಂದ್ಬಿಡಮ್ಮ. ನಾವು ಅಂದ್ರೆ? ಓ, ಅಪ್ಪನು ನಿನ್ ಜೊತೆನೇ ಇದ್ದಾರಾ? ಆ, ಇಲ್ಲೇ ಇದ್ದಾರೆ. ಅಮ್ಮ, ಏನ್ ವಿಷಯ ಕರೆಕ್ಟಾಗಿ ಹೇಳು. ನೀನ್ ಯಾಕೋ ನಾರ್ಮಲ್ ಆಗಿ ಮಾತಾಡ್ತಿಲ್ಲ. ಏನೂ ಆಗಿಲ್ಲಮ್ಮ. ಬರ್ಬೇಕಾದ್ರೆ ಒಂದ್ ಸಣ್ಣ ಆಕ್ಸಿಡೆಂಟ್ ಆಯ್ತು. ಏನು ಆಕ್ಸಿಡೆಂಟಾ? ಗಾಬರಿ ಆಗೋದೇನು ಇಲ್ಲಮ್ಮ. ಅಪ್ಪನಿಗೆ ಮಾತ್ರ ಸ್ವಲ್ಪ ಕಾಲಿಗೆ ಪೆಟ್ಟಾಗಿದೆ. ಅಪ್ಪನ್ಗ ಏನಾಯ್ತು ಅಂತ ಸರಿಯಾಗಿ ಹೇಳಮ್ಮ. ಇಲ್ಲ ಪೂಜಾ, ನೀನ್ ಬಾ, ಎಲ್ಲ ಗೊತ್ತಾಗತ್ತೆ. ಫೋನಲ್ಲಿ ಏನು ಹೇಳಕ್ಕಾಗಲ್ಲಮ್ಮ. ಸರಿ, ಯಾವ ಹಾಸ್ಪಿಟಲ್ ಹೇಳಮ್ಮ? ಅದು ಅದು ನಿನ್ಗೆ ಅಡ್ರೆಸ್ ಹುಡ್ಕೊಂಡು ಬರೋದ್ ಗೊತ್ತಾಗಲ್ಲ. ನಾವೇ ಒಂದ್ ಕಾರ್ ಕಳಿಸ್ತೀವಿ, ನೀನ್ ಅದ್ರಲ್ಲೇ ಬಂದ್ಬಿಡು. ಕಾರ್ ನಂಬರ್ ಕಳ್ಸಮ್ಮ. ಇಲ್ಲ ಪೂಜಾ, ಅವರೇ ಬಂದು ನಿನ್ನ ಪಿಕ್ ಮಾಡ್ತಾರೆ. ಸರಿ ಅಮ್ಮ, ಇರು, ನಾನು ನನ್ನ ಲೈವ್ ಲೊಕೇಶನ್ ಕಳಿಸ್ತೀನಿ. ನನ್ನ ಅಪ್ಪ ಅಮ್ಮ ಆಗಿ ನಾಟಕ ಮಾಡೋದಕ್ಕೆ ನಿಮ್ಮನ್ನ ಈ ಮನೆಗೆ ಕರ್ಕೊಂಡ್ ಬಂದಿದ್ಯಾರು? ಅದು ಅರ್ಜುನ್ ಸಾರು, ಸೇವಂತಿ ಮೇಡಮು. ಅರ್ಜುನ್ ಮಾವ ಸೇವಂತಿ ಜೊತೆಗೆ ನಿಮ್ಮನ್ನ ನೋಡಕ್ ಬಂದಿದ್ ಇನ್ನಿಬ್ರು ಯಾರು? ಕಲ್ಪನಾ ಮೇಡಮ್ ಬಂದಿದ್ರು. ಕಲ್ಪನಾ ಅತ್ತೆ ಮನ್ಸು ಹಾಲಿನ ಥರ ಅಂತ. ಆದ್ರೆ ಈಗ ಆ ಹಾಲು ಕೆಟ್ಟ ಹೋಗಿದೆ ಅಜ್ಜಿ. ನಾನು ಮಲಗಿರ್ಬೇಕಾದ್ರೆ ನನ್ನ ತಲೆ ಮೇಲೆ ಕಲ್ಲೆತ್ತಾಕಕ್ಕೂ ಇವಳು ಹಿಂಜರಿಯೋದಿಲ್ಲ. ಊಟ ಮಾಡೋ ಅಂದಲ್ಲಿ ಇವಳು ವಿಷ ಹಾಕೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನನ್ನ ಮೊಮ್ಮಗಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಇವ್ರಗಳ ಜೊತೆ ಸೇರ್ಕೊಂಡಿದ್ದು ಆಗ್ಲಿ ಗೊತ್ತಾಯ್ತು. ನೀನು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀಯ ಅಂತ. ಇಷ್ಟು ವರ್ಷ ಸಂಸಾರ ಮಾಡಿರೋ ನನಗೆ ಮೋಸ ಮಾಡ್ತೀಯ ಮನೆ ಹಾಳಿ. ಅಪ್ಪ ಅಪ್ಪ, ಸರ್, ಏನ್ ಮಾಡಿದ್ರಿ ನೀವು? ಇಲ್ಲಿ ನೋಡಿ, ಗ್ಲಾಸ್ ಹೊಡೆದು ಚೂರಾಗೋಯ್ತು. ಹೋಗ್ಲಿ ಬಿಡು ಸೇವಂತಿ, ಗ್ಲಾಸ್ ಹೊಡೆದು ಚೂರಾಗಿದೆ ಇಲ್ಲಿ, ಆದ್ರೆ ಅಲ್ಲಿ ಅಮ್ಮನ ಮನಸ್ಸು ಒಡೆದು ಚೂರ್ ಚೂರಾಗೋಗಿದೆ. ಅಜ್ಜಿ ಎಂತೆಂತ ಮಾತೆಲ್ಲ ಆಡಿದ್ರು. ಸರ್, ಅಜ್ಜಿ ಆ ಮಾತುಗಳನ್ನ ತಾವಾಗೆ ಆಡಿಲ್ಲ ಸರ್. ಅವ್ರನ್ನ ಪ್ರವೋಕ್ ಮಾಡಿ ಕೋಪ ಕೆದಕಿ ಅಷ್ಟೆಲ್ಲ ಮಾತಾಡೋ ಹಾಗೆ ಮಾಡಿದ್ದೆ ಆನು. ಅಷ್ಟಕ್ಕೆ ಸುಮ್ನಾಗ್ದೆ ಇನ್ನು ಮಾತ್ ಬೆಳೆಯೋ ಹಾಗೆ ಮಾಡಿ ಮಾವ ಅತ್ತೆ ಕೆನ್ನೆಗೆ ಹೊಡೆಯೋ ಹಾಗೆ ಮಾಡಿದ್ದು ಅವಳೆ. ಹೌದು, ಅದೇ ಅದೇ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ. ಅದನ್ನ ನೆನೆಸ್ಕೊಂಡ್ರೆ
ನನಗೆ ಬರ್ತಿರೋ ಕೋಪಕ್ಕೆ ಸರ್ ಪ್ಲೀಸ್ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಹೇಗ್ ಕಂಟ್ರೋಲ್ ಮಾಡ್ಕೊಳ್ಳಿ ಸೇವಂತಿ? ನನ್ನಿಂದ ಆಗ್ತಿಲ್ಲ. ನಿಮಗ್ ಕೈ ಮುಗಿದ್ ಬೇಡ್ಕೋತೀನಿ ಸರ್. ಮಾವ ಅತ್ತೆ ಮೇಲ್ ಕೈ ಮಾಡಿದ್ರು ಅಂತ ನೀವು ಮಾವನ್ ಮೇಲ್ ಕೈ ಮಾಡಕ್ ಹೋದ್ರಿ. ಇದ್ರಿಂದ ಅತ್ತೆ ಇನ್ನೂ ನೊಂದ್ಕೊಳ್ಳೋ ಹಾಗಾಯ್ತು. ಬೇಡ ಸರ್, ನಿಮ್ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಈಗಾಗ್ಲೇ ನಿಮ್ ಕೋಪದಿಂದ ಆಗಿರೋ ಅನಾಹುತಾನೇ ಸಾಕು. ಇನ್ನು ಜಾಸ್ತಿ ಆಗೋ ಹಾಗೆ ಮಾಡ್ಬೇಡಿ ಸರ್. ಅಲ್ಲ ಸೇವಂತಿ, ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸರ್, ತಪ್ಪು ಮಾಡಿದ್ದು ನಾವು. ನಾವೇನ್ ತಪ್ಪು ಮಾಡಿದ್ವಿ? ನಮಗಿಂತ ದೊಡ್ಡ ತಪ್ಪು ಆ ಅನು ಮಾಡಿದಾಳೆ. ಅವಳು ಬಣ್ಣ ಬಯಲು ಮಾಡೋದಕ್ಕೆ ನಾವು ಮಾಡಿದ ಪ್ರಯತ್ನ ತಪ್ಪು ಅಂತ ಹೇಳ್ತಿದ್ಯಲ್ಲ? ನೋ, ಅನು ಬಣ್ಣನ ಬಯಲ್ ಮಾಡೋದಕ್ಕೆ ನಾವು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರ್. ಆದ್ರೆ ಆ ಪ್ರಯತ್ನಕ್ಕೆ ಅತ್ತೆನ ಬಳಸ್ಕೊಂಡಿದ್ದು ತಪ್ಪು. ಅದು ನಾವು ಮಾಡಿರೋ ದೊಡ್ಡ ತಪ್ಪು ಸರ್. ಏನ್ ಹೇಳ್ತಿದ್ದಿ ಸೇವಂತಿ? ಹೌದು ಸರ್, ನಾವು ತಿಪ್ಪೇಶಿ ನಂಜವನ್ನ ಕರ್ಕೊಂಡ್ ಬಂದು ಆಕ್ಟ್ ಮಾಡ್ಸಿರೋದು ತಪ್ಪು ಅಂತ ಚರ್ಚೆ ಆಗ್ಲಿಲ್ಲ. ನಮ್ ಜೊತೆ ಅತ್ತೆ ಇದ್ರು ಅಂತ ಚರ್ಚೆ ಆಯ್ತು. ಅನುಗೆ ಅದೇ ಅಡ್ವಾಂಟೇಜ್ ಆಯ್ತು. ಅದನ್ನ ಮುಂದೆ ಇಟ್ಕೊಂಡೆ ಅವಳು ಅಜ್ಜಿನ ಎತ್ ಕಟ್ಟಿ ಇಷ್ಟೆಲ್ಲ ಆಗೋ ಹಾಗೆ ಮಾಡಿದ್ಲು. ಅತ್ತೆ ನಮ್ ಜೊತೆ ಇಲ್ದೆ ನಾವೇನಾದ್ರೂ ಈ ಪ್ರಯತ್ನ ಮಾಡಿದಿದ್ರೆ ಇಷ್ಟು ದೊಡ್ಡ ಗಲಾಟೆ ಆಗ್ತಾ ಇರ್ಲಿಲ್ಲ ಸರ್. ಮಾವ ಅವ್ರ ಮೇಲೆ ಕೈ ಮಾಡೋ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ನಾವು ಅತ್ತೆನ ನಮ್ ಜೊತೆ ಕರ್ಕೊಂಡು ಹೋಗಿ ಇದ್ರಲ್ಲಿ ಇನ್ವಾಲ್ವ್ ಮಾಡಿದ್ದಕ್ಕೇನೆ ಇಷ್ಟೆಲ್ಲ ರಾಧಾಂತ ಆಗಿದ್ದು. ಚಿನ್ನ, ನಾವಿಬ್ರು ಒಂದು ಡೂಯೆಟ್ ಹಾಡೋಣ. ನಾನು ಅಣ್ಣೋರಂತೆ, ನೀನು ಜಯಚಿತ್ರ ಅಂತೆ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚಲುವೆ. ಲಾ 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 ಲಾ. ಏನ್ರಿ ಇವನ್ ಅವತಾರ? ಇವ್ನ್ ನೋಡ್ತಿದ್ರೆ ನನ್ಗೆ ಭಯ ಆಗ್ತಾ ಇದೆ. ನಮ್ ಪೂಜಾ ಗತಿ ಏನ್ರಿ? ಎಲ್ಲ ನಿನ್ನಿಂದನೇ ಆಗಿತ್ತು. ಆ ಮುಖಕ್ಕೆ ಮದುವೆ ಮಾಡ್ಕೋ, ಚೆನ್ನಾಗಿರುತ್ತೆ ಅಂತ ಬೇರೆ ಹೇಳಿದೆ. ಅಲ್ಲ, ಅದು ಯಾವ ಧೈರ್ಯದ ಮೇಲೆ ಹೇಳಿದೆ ನೀನು? ಅಯ್ಯೋ, ನಾನೇನೋ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಳೋದಕ್ಕೆ ಹಾಗೆ ಹೇಳ್ದೆ. ಆದ್ರೆ ನೀವು, ನಿನ್ಗೇನ್ ಕಮ್ಮಿ ಆಗಿದೆ? ಕಾಲ್ ತೊಳ್ದು ಕನ್ಯಾದಾನ ಮಾಡ್ತಾರೆ ಅಂತ ಹೇಳಿದ್ರಿ, ಈಗ ತೊಳಿರಿ ಅವನ್ ಕಾಲ್ನ. ಥು, ಕರ್ಮ ಕರ್ಮ. ಚಿನ್ನ, ಚಿನ್ನಮಣಿ, ಬಂಗಾರಿ, ನನ್ನ ಅರ್ಗಿಣಿ, ಬೇಗ ನನ್ನ ಹತ್ರ ಬಂದ್ಬಿಡು. ನನ್ ಮೀಟ್ ಆಗು. ಒಂದೊಂದು ನಿಮಿಷ ಕಳಿಯೋಕ್ಕೂ ನನ್ನ ಎದೆ ಢವ 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 ಅಂತಿದೆ. ಭಾವ, ನಿನ್ ಮೇಲೆ ಹೇಗ್ ಸೆಟ್ ತೀರ್ಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಯೋಚನೆ ಹೇಗಿತ್ತು ಗೊತ್ತಾ? ನಿನ್ನನ್ನು ಹೊಡೆಯೋದಾ, ಇಲ್ಲ ಬಡಿಯೋದಾ, ಇಲ್ಲ ಚಿತ್ರಹಿಂಸೆ ಕೊಟ್ಟು ಕೊಲ್ಲೋದಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಅನಿಸ್ತಾ ಇದೆ, ಅವತ್ತು ಗೊಂಬೆ ತರ ಇದ್ದ ಪುಟ್ಟಿ ಇವತ್ತು ಬೆಳೆದು ಅಪ್ಸರೆ ತರ ಆಗವಳೆ. ಈಗ ಡಿಸೈಡ್ ಮಾಡ್ತಾ ಇದ್ದೀನಿ, ಅಲ್ಲೆಲ್ಲೆಲ್ಲೆಲ್ಲೆ ನನ್ ಚಿದ್ದಿಗೆ ನನ್ ದೃಷ್ಟಿನೇ ತಾಗ್ತೈತೆ. ನನ್ ಮುದ್ದು ರಾಣಿಗೆ ನನ್ ಹುಡ್ಗಿ ಹೆಂಗವಳು. ಅಣ್ಣ ಸೂಪರ್ ಸೂಪರ್ ಅಣ್ಣ, ದೇವತೆ ದೇವತೆ, ಸೂಪರ್ ಜೋಡಿ ಅಣ್ಣ ನಿಮ್ಮಿಬ್ಬರದು. ಮದುವೆ ಆದ್ರೆ ಸಾಕತ್ತಾಗಿರ್ತೀರಾ. ಭಾವ, ನಾನು ಎಲ್ಲಿಗೆ ನಿಲ್ಸಿದ್ದೆ? ಹಾ, ಈಗ ಡಿಸೈಡ್ ಮಾಡ್ತಾ ಇದ್ದೀನಿ. ಇವಳೆ ನನ್ನ ಹೆಂಡತಿ. ವೈಫ್ ಅಟ್ ಫಸ್ಟ್ ಸೈಟ್. ಇನ್ಮೇಲೆ ನಿನ್ ಟ್ರೀಟ್ಮೆಂಟ್ ಲೆವೆಲ್ಲೇ ಚೇಂಜ್ ಭಾವ. ಯಾಕೆ ಹೇಳು? ಭಾವ ಹೋಗಿ ಮಾವ ಆಗ್ತಾ ಇದೀಯಾ, ಅಕ್ಕ ಹೋಗಿ ಅತ್ತೆ ಆಗ್ತಾ ಇದ್ದಾಳೆ. ಬೇಡ ಕಣೋ, ಅವಳ ತಂಟೆಗೆ ಮಾತ್ರ ಹೋಗ್ಬೇಡ. ಬೇಕಾದ್ರೆ ನಾನು ನಿನ್ ಕಾಲಿಗೆ ಬೀಳ್ತೀನಿ. ಅಯ್ಯೋ ಅಕ್ಕ, ಅಳಿಯಂಗ್ ಕಾಲ್ ತೊಳ್ದು ಕಾಲಿಗೆ ಬೀಳೋದು ತುಂಬಾ ದೂರ ಇಲ್ಲ.
ವಸಿ ತಡ್ಕೋ. ಸರಿ ಇದೆ ಸೇವಂತಿ, ನಾವು ತಪ್ಪು ಮಾಡ್ಬಿಟ್ವಿ. ಅಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ದೆ, ಇದಕ್ಕೂ ಮುಂಚೆ ನಾವ್ ಏನೇ ಕೆಲಸ ಮಾಡಿದ್ರು ಅಮ್ಮನ ಸಪೋರ್ಟ್ ತಗೊಳ್ದೆ ಎಲ್ರೂ ಮುಂದೆ ಅವ್ರನ್ನ ಹೇಗೆ ಗೈಡ್ ಮಾಡ್ತಿದ್ವೋ ಹಾಗೆ ಈ ವಿಚಾರದಲ್ಲೂ ಅವ್ರನ್ನ ಹೈಡ್ ಮಾಡಿದಿದ್ರೆ ಇಷ್ಟೆಲ್ಲ ದೊಡ್ಡ ಗಲಾಟೆ ಆಗ್ತಾನೆ ಇರ್ಲಿಲ್ಲ. ಅಪ್ಪನ ಅಮ್ಮನ ಮೇಲೆ ಕೈ ಮಾಡ್ತಿರ್ಲಿಲ್ಲ. ಒಂದ್ ವೇಳೆ ನಾವು ಸಿಕ್ಕಾಕೊಂಡಿದ್ದಿದ್ರೆ ಯಾರು ನಮ್ಮ ಮೇಲೆ ಈ ತರ ದೌರ್ಜನ್ಯ ಮಾಡಕ್ಕಾಗ್ತಿರ್ಲಿಲ್ಲ. ಒಂದ್ ವೇಳೆ ಮಾಡಿದ್ರು ಅಂತಾನೆ ಇಟ್ಕೋ, ನಾನು ಅವ್ರನ್ನ ಒಂದ್ ಕೈ ನೋಡ್ಕೊತಿದ್ದೆ. ಅಜ್ಜಿನೂ ಕೂಡ ಸಿಕ್ಕಿರೋ ಅವಕಾಶನ ಬಳಸ್ಕೊಂಡು ನಮ್ಮೇಲಿರೋ ಕೋಪನ ಅಮ್ಮನ ಮೇಲೆ ತೀರ್ಸ್ಕೊಂಡ್ರು. ಸರ್, ಈಗೇನು ಯೋಚನೆ ಮಾಡಿ ಏನ್ ಪ್ರಯೋಜನ? ಎಲ್ಲ ನಡೆದು ಮುಗ್ದು ಹೋಗಿದೆ. ಇನ್ನೆಷ್ಟೇ ಯೋಚನೆ ಮಾಡಿದ್ರು ಏನೂ ಯೂಸ್ ಇಲ್ಲ. ಇದರಿಂದ ಅತ್ತೆ ಮನಸ್ಸಿಗೆ ಎಷ್ಟು ನೋವಾಗಿರ್ಬಹುದು ಅಂತ ಯೋಚನೆ ಮಾಡಿ. ಗಂಡ ಹೆಂಡತಿ ಮೇಲೆ ಕೈ ಮಾಡೋದು ದೊಡ್ಡ ವಿಷಯ ಅಲ್ಲ ಸರ್. ಅದು ಅವ್ರ ವೈಯಕ್ತಿಕವಾಗಿ ಅವರಿಬ್ಬರ ಮಧ್ಯೆ ನಡೆದು ಹೋದ್ರೆ ಏನೂ ಅನ್ಸಲ್ಲ. ನಾವು ಮಾಡಿರೋ ತಪ್ಪಿಗೆ ಪಾಪ ಅತ್ತೆ ಎಲ್ರ ಮುಂದೆ ಏಟ್ ತಿಂದು ಅವಮಾನ ಅನುಭವಿಸೋ ಹಾಗಾಯ್ತು. ಅದು ನನಗ್ ತುಂಬಾ ನೋವಾಗ್ತಾ ಇರೋದು. ಜೀವನದಲ್ಲಿ ಇದುವರೆಗೂ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ ಬಂದಿರೋ ಗಂಡ ಮೊದಲನೇ ಸಲ ಈ ತರ ಯಾವ್ದೋ ಸಂಬಂಧನೇ ಇಲ್ದಿರೋ ವಿಷಯಕ್ಕೆ ಎಲ್ರ ಮುಂದೆ ಕಪಾಳಕ್ ಹೊಡೆದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಅದನ್ನ ಯಾವ ಹೆಣ್ತಾನೆ ಸಹಿಸ್ಕೋತಾಳೆ ಹೇಳಿ? ಸರ್, ನಿಮ್ ಕೋಪನ ಸ್ವಲ್ಪ ಸೈಡಿಗಿಟ್ಟು ಅತ್ತೆ ಬಗ್ಗೆ ಯೋಚನೆ ಮಾಡಿ. ನೀನ್ ಹೇಳದ್ ನಿಜ ಸೇವಂತಿ. ಹೌದು, ಮೊದ್ಲು ಅಮ್ಮನಿಗೆ ಸಮಾಧಾನ ಮಾಡ್ಬೇಕು. ನೀನ್ ಹೇಳ್ದಾಗೆ ಈಗ ನಡೆದಿರೋ ವಿಷಯದಿಂದ ಅವ್ರ ಮನಸ್ಸಿಗೆ ತುಂಬಾ ನೋವಾಗಿರುತ್ತೆ. ಅಷ್ಟು ಸುಲಭವಾಗಿ ಗಾಯ ವಾಸಿ ಆಗಲ್ಲ. ಆ ಗಾಯ ವಾಸಿ ಮಾಡೋದಕ್ಕಿರೋದು ಒಂದೇ ಒಂದ್ ದಾರಿ. ಏನ್ ಸರ್ ಅದು? ಈಗ ನಡೆದಿದ್ದ ವಿಷಯ ಅವ್ರ ಮನ್ಸನ್ನ ತುಂಬಾ ಕಾಡುತ್ತೆ. ಪದೇ ಪದೇ ಅದೇ ನೆನಪಾಗಿ ಹಿಂಸೆ ಕೊಡುತ್ತೆ. ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ. ನಿನಗೇನನ್ಸುತ್ತೆ ಹೇಳು? ಹೇಳಿ ಸರ್, ಅದೇನು ಅಂತ. ಸೇವಂತಿ, ಹೇಳಿ ಸರ್. ನಾನು ಇಷ್ಟೊತ್ತು ಹೇಳಿದ್ ಕೇಳಿಸ್ಕೊಂಡ್ಯಾ? ನಾನಿಷ್ಟು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀನ್ ಸುಮ್ಮನೆ ನಿಂತಿದ್ಯಲ್ಲ. ನೀವ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡೆ ಸರ್. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ ಸೇವಂತಿ, ಇದ್ರಲ್ಲಿ ಯೋಚನೆ ಮಾಡೋದಕ್ಕೇನಿದೆ? ನನ್ನ ಯೋಚನೆ ಸರಿ ಇದೆಯಾ ಇಲ್ವಾ ಅಂತ ಹೇಳು. ಒಂದ್ ರೀತಿನಲ್ಲಿ ನೀವು ಯೋಚನೆ ಮಾಡಿರೋದು ಸರಿಯಾಗೇ ಇದೆ ಸರ್. ಆದ್ರೆ ನೋಡು, ಆದ್ರೆ ಅಂತ ಈಗ ನೀನ್ ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ ನಿನಗದು ತಪ್ಪೇ ಅನ್ಸುತ್ತೆ. ಈಗ ನಿನಗದು ಸರಿ ಅನಿಸ್ತಿದೆ ತಾನೆ? ನಾವ್ ಈಗ್ಲೇ ಹೋಗಿ ಅಮ್ಮನ ಹತ್ರ ಮಾತಾಡೋಣ. ಅಲ್ಲ ಸರ್, ಅದು ಸರಿ ಇದೆ ಅಂತ ನೀನೇ ಆಗ್ಲೇ ಹೇಳಿದೆ ತಾನೆ. ಈಗ ನಾವೇನು ಯೋಚನೆ ಮಾಡೋದು ಬೇಡ, ನಾವು ಹೋಗಿ ಅಮ್ಮನ ಹತ್ರ ಮಾತಾಡ್ತಿದೀವಿ ಅಷ್ಟೇ. ಅಣ್ಣ, ಚಟಾಕು ಬಂದ್ಬಿಟ್ಟೆಲ್ಲ? ಎಸ್, ಬಂದ್ಬಿಟ್ಟೆ. ಎಲ್ಲೋ ಹುಡುಗಿ ಕರ್ಕೊಂಡ್ ಬಂದ್ಬಿಟ್ವಿ. ಕರೀಲ್ಲ ಅವಳನ್ನ. ಅವಳ ಜೊತೆ ಮಾತಾಡ್ಬೇಕು, ಅವಳ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂತ ವಿಲ್ವಿಲ ಅಂತ ಒದ್ದಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ಆಚೆ ನಿಲ್ಸಿದ್ಯಾ? ಕರಿಯೋ. ಕರ್ಕೊಂಡು ಬರ್ರೋ. ಬಿಡಿ ಬಿಡಿ. ಬಲೆಗೆ ಬಿದ್ದಾಗ ನೀ
ಅಣ್ಣ 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 ಆಯ್ತು. ಏಯ್ ಯಾರ ನೀನು? ನಮ್ಮ ಅಪ್ಪ ಅಮ್ಮನ್ ಯಾಕೋ ಕಟ್ಟಾಕಿದ್ಯಾ? ಅಲ್ಲ ಚಿನ್ಕುರುಳಿ, ಹೂ ತರ ಇರೋ ಈ ಕೈಯಿಂದ ಕಬ್ಬಣದಾಗಿರೋದ್ ನನ್ ಕೆನ್ನೆಗೆ ಹೊಡೆದ್ಬಿಟ್ಟಲ್ಲ, ನಿನ್ ಕೈ ನೋವ್ತಾ ಇದೀಯಾ? ನನ್ನನ್ ಮುಟ್ಟಿದ್ರೆ ಹುಷಾರ್, ಸುಟ್ಬಿಡ್ತೀನಿ ನಿನ್ನ. ಓ, ಸುಟ್ಬಿಡ್ತೀಯಾ? ಸುಟ್ಬಿಡು ನೋಡೋಣ. ಅಲ್ಲ, ನೀನು ನನ್ನನ್ನ ಹೊಡಿತೀಯಾ? ಹೊಡಿ ನೋಡೋಣ, ಹೊಡಿ ಹೊಡಿ. ನೀನು ನನ್ನ ಎರಡು ಕನಸು ಮಂಜುಳ ತರ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಅಂತ ಹಾಡಾಡ್ಕೊಂಡು ಓಡ್ ಬರ್ತೀಯ ಅಂತ ಅಂದ್ಕೊಂಡ್ರೆ ನೀನೇನು ಬಂದೊಳ್ಳೆ ಸಂಪತ್ತಿಗೆ ಸವಾಲ್ ದುರ್ಗಿ ತರ ಪೋಸ್ ಕೊಡ್ತಾ ಇದೀಯಾ? ನೀನ್ ಇವಾಗ ನಮ್ಮನ್ನ ಬಿಡದೆ ಇದ್ರೆ ನಿನ್ ಪಾಲಕ್ ನಿಜವಾದ ದುರ್ಗಿನೇ ಆಗ್ಬೇಕಾಗತ್ತೆ. ನನ್ನ ಹತ್ರ ಈ ಹುಡುಗಾಟಿಕೆ ಎಲ್ಲ ಇಟ್ಕೋಬೇಡ. ಅಲ್ಲ, ಯಾರ್ ನೀನು? ಎಲ್ಲೋ ನಿಮಾನ್ಸಿಂದನೋ ಝೂ ಇಂದನೋ ತಪ್ಪಿಸ್ಕೊಂಡ್ ಬಂದಂಗಿದ್ಯಾ? ಆ ಎರಡು ಇಂದ ಅಲ್ಲ, ಜೈಲಿಂದ ತಪ್ಪಿಸ್ಕೊಂಡು ಬಂದಿಲ್ಲ, ರಿಲೀಸ್ ಆಗಿ ಬಂದಿದ್ದೀನಿ. ಬರೋಬ್ಬರಿ 14 ವರ್ಷ ಪ್ಲಸ್ ಬೋನಸ್ 2 ವರ್ಷ, 16 ವರ್ಷ. ಟೋಟಲ್ಲು 16 ವರ್ಷ ಜೈಲಲ್ಲಿ ಇದ್ಬಿಟ್ಟು ಬಂದಿದ್ದೀನಿ. ಇನ್ ಮುಂದಿನ ಜೀವನನ ನಿನ್ ಜೊತೆ ಸುಖವಾಗಿ ಕಳಿಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಾನು ನಿನ್ ಮಾವ. ಏನು ಮಾವನ? ಸೋದ್ರು ಮಾವ. ಏನಮ್ಮ? ಹೌದು ಪೂಜಾ, ನಾನು ನಿನ್ಗೆ ಹೇಳ್ತಾ ಇದ್ನಲ್ಲ, ನನ್ಗೊಬ್ಬ ತಮ್ಮ ಇದ್ದಾನೆ ಅಂತ. ಆ ಪ್ರಾರಬ್ಧನೇ ಇವನು. ಏ ಅಕ್ಕ, ಮಾತಿನ ಮೇಲೆ ಸ್ವಲ್ಪ ನಿಗಾ ಇರ್ಲಿ. ಏಯ್, ಏಯ್, ಕೇಳಿಸ್ಕೋಬೇಕು ಸುಮ್ನೆ. ನಾನು 16 ವರ್ಷ ಆಯಸ್ಸು, ವಯಸ್ಸು, ಸುಖ, ನೆಮ್ಮದಿ ಎಲ್ಲ ಕಳ್ಕೊಂಡಿದ್ದೀನಿ. ಅದನ್ನೆಲ್ಲ ಮತ್ತೆ ಪಡ್ಕೊಳಕ್ ಬಂದಿದ್ದೀನಿ. ಅಪ್ಪ ಅಮ್ಮ ಮಾಡಿದ ಪಾಪ ಪುಣ್ಯ ಮಕ್ಳಿಗೆ ಬರುತ್ತಂತೆ. ನಿಮ್ಮಮ್ಮ ಮಾಡಿದ ಪುಣ್ಯ ನಿನ್ಗೆ, ನಿಮ್ಮಪ್ಪ ಮಾಡಿದ ಪಾಪದ ಫಲಾನು ನಿನ್ಗೆ. ನೀನು ನನ್ನ ಹೆಂಡತಿ ಆಗ್ಬೇಕು, ಅದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಥು, ನಿನ್ನಂತ 3rd ಕ್ಲಾಸ್ ರೋಗ್ನ ಮದುವೆ ಮಾಡ್ಕೊಳ್ಳೋ ಕರ್ಮ ನನ್ಗಿನ್ನೂ ಬಂದಿಲ್ಲ. ಏಯ್, ನಂಗೆ ಯಾವ ರೋಗನೂ ಇಲ್ಲ. ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮನ ಬಿಟ್ಟು ಕಳ್ಸು. ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ನಿನಗೂ ಅಷ್ಟೇ ಬಂಗಾರಿ. ಅಲ್ಲಿ ನೋಡು, ಅವಕ್ಕೆಲ್ಲ ಕೆಲಸ ಕೊಡಕ್ ಹೋಗ್ಬೇಡ. ನಾನು ಮಲಗಿರ್ಬೇಕಾದ್ರೆ ನನ್ನ ತಲೆ ಮೇಲೆ ಕಲ್ಲೆತ್ತಾಕೋಕ್ಕೂ ಇವಳು ಹಿಂಜರಿಯೋದಿಲ್ಲ. ಮೋಸ ಮಾಡ್ತೀಯ ಮನೆ ಹಾಳಿ.